ಶತ್ರುಗಳು ಬಂದು ವಿಜಾಪುರದ ಸುಲ್ತಾನರು ಬಂದರು, ದಾಳಿ ಮಾಡಿದ್ರು, ಹಂಪಿನೆಲ್ಲ ಕೊಳ್ಳೆ ಹೊಡೆದ್ರು ಅಂತ. ಹಂಪಿನೆಲ್ಲ ನಾಶ ಮಾಡಿದರು, ಆದರೆ ಕೊಳ್ಳೆ ಹೊಡೆದ್ರ ಅನ್ನೋದು ಸ್ವಲ್ಪ ಪ್ರಶ್ನಾರ್ಥಕ ಅಲ್ಲಿ. ಅದೊಂದು ಮಿತ್ತು. ಅವ್ರಿಗೇನು ಸಿಗಲಿಲ್ಲ ಯಾರಿಗೆ, ಬಿಜಾಪುರ ಸುಲ್ತಾನರಿಗೆ. ಕಾರಣ ಅವರು ಗೆದ್ದ ನಂತರ ವಿಜಯನಗರದ ಹಂಪಿಗೆ ಬರೋಷ್ಟೊಳಗೆ 3 ದಿವಸ ಆಗುತ್ತೆ. ರಕ್ಕಸಂಗಡಿಗೆ ಯುದ್ಧ ಆದ ನಂತರ ಯಾಕೆ ಅಂದರೆ ಅವರು ಗೆದ್ವಿ ಅಂದ ತಕ್ಷಣ ಅವ್ರು ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದರೆ, ಅವರಲ್ಲಿ ಏನೋ ಪಾನಮತ್ತರಾಗಿ ಖುಷಿಯಲ್ಲಿ ಓಡಾಡಿಕೊಂಡು 3 days ಅಲ್ಲೇ ಕಳೆದು ಬಿಡ್ತಾರೆ ಅವರು. ಆಮೇಲೆ ಅವರಿಗೆಲ್ಲ ಆ ಹುಮ್ಮಸ್ಸು ಇಳಿದಾಗ ಹಂಪಿಗೆ ಹೋಗೋಣ ಕಣೋ, ವಿಜಯನಗರಕ್ಕೆ ಹೋಗೋಣ, ಅಲ್ಲಿ ಏನೋ ವೆಲ್ತ್ ಇದೆ, ಲೂಟಿ ಮಾಡೋಣ ಅಂತ ಬಂದಿದ್ದು. ಅಲ್ಲಿ ಬರೋಷ್ಟರೊಳಗೆ ಇಲ್ಲಿ 2-3 ಕೆಲಸ ಆಗಿರುತ್ತೆ. ಒಂದು, ಸುತ್ತ ಇದ್ದ ಬೇಡರು ಅವರು ವಿಜಯನಗರ ಮೇಲೆ ದಾಳಿ ಮಾಡ್ತಾರೆ ಆ 3 ದಿವಸದಲ್ಲಿ. ಇನ್ಫ್ಯಾಕ್ಟ್ ಚರಿತ್ರೆ ಪ್ರಕಾರ 7 ದಾಳಿ ಆಗುತ್ತಂತೆ ಬೇಡರಿಂದ. 7 ದಾಳಿ ಮಾಡಿ ಅರಮನೆಗಳ ಕಡೆಯಿಂದ